ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಯುವನಿಧಿ ಇವಾಗ ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡೋಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಇದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಮತ್ತು ಪ್ರೀವಿಯಸ್ ವೀಡಿಯೋ ಕೆಳಗಡೆ ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ, ಅದರಲ್ಲಿ ಕೆಲವುದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ಇನ್ನೂ ಕೆಲವು ಕಮೆಂಟ್ಸ್ಗಳಿಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ರಿಪ್ಲೈನ ಕೊಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಜಸ್ಟ್ ಒಂದು 2 to 3 ಮಿನಿಟ್ಸ್ ಇರುತ್ತೆ ಅಷ್ಟೇ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಎಲ್ಲರೂ ಕೂಡ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋಗ್ತಾ ಇರಾ. ಆದರೆ ಏನಾಗ್ತಿದೆ ಅಂದರೆ ಇಲ್ಲಿ 3 ಟ್ಯಾಬ್ ಎಕ್ಸ್ಟ್ರಾ ಕಾಣಿಸ್ತಿದೆ. ಇಲ್ಲಿ ಪ್ರೀವಿಯಸ್ ಬಂದು ಸೆಲ್ಫ್ ಡಿಕ್ಲರೇಷನ್ ಯಾವ ತಿಂಗಳಲ್ಲಿ ಮಾಡಿದ್ರಿ ಅಂತ, ಮಾರ್ಚಲ್ಲಿ ಮಾಡಿದ್ರಾ, ಏಪ್ರಿಲಲ್ಲಿ ಮಾಡಿದ್ರೆ, ಇವಾಗ ಮೇಲ್ ಮಾಡಿದ್ರಾ ಅಂತ. ನಿಮಗೆ ಕಾಮನ್ನಾಗಿ ಡೌಟ್ ಬಂದಿರೋದು ಒಂದೇ, ಇವಾಗ ಮಾರ್ಚ್ ಸೆಲೆಕ್ಟ್ ಮಾಡಬೇಕಾ, ಏಪ್ರಿಲ್ ಸೆಲೆಕ್ಟ್ ಮಾಡಬೇಕಾ, ಮೇ ಸೆಲೆಕ್ಟ್ ಮಾಡಬೇಕಾ, ಅಥವಾ 3 ಕೂಡ ಸೆಲೆಕ್ಟ್ ಮಾಡಬೇಕಾ, ಏನಕ್ಕೆ ಈ ರೀತಿ ಬರ್ತಿದೆ ಅನ್ನೋದನ್ನು ಕೂಡ ನೀವು ಕೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಎಷ್ಟೊಂದು ಜನ ಏನು ಮಾಡ್ತೀರಾ ಅಂದರೆ 1 ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ತೀರಾ, ಆಮೇಲೆ ಮಾಡಲ್ಲ, ತಿರ್ಗಾ ಆಮೇಲೆ ಮಾಡ್ತೀರಾ, ಆ ರೀತಿ ಆಗಿರುತ್ತೆ. ಮತ್ತು ಯುವನಿಧಿದು ಅಮೌಂಟು ಏನಾಗಿದೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನಾಗಿ ಕೊಡ್ತೀನಿ. ಇಲ್ಲಿ 2 ಪೇಮೆಂಟ್ ಕರೆಕ್ಟಾಗಿ ಎಲ್ಲರಿಗೂ ಕೂಡ ಬಂದಿದೆ. 3ನೇ ಪೇಮೆಂಟಿಂದ ಎಷ್ಟೊಂದು ಜನಕ್ಕೆ ಅಮೌಂಟ್ ಬಂದಿಲ್ಲ. ಇಲ್ಲಿ 3ನೇ ಪೇಮೆಂಟು ಇವಾಗ ಇದುವರೆಗೂ ಕೂಡ 36% ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ಮತ್ತು 50% ಜನಕ್ಕೆ ಇಲ್ಲಿ ಯುವನಿಧಿ ಅಮೌಂಟುದು ಸೆಕೆಂಡ್ ಪೇಮೆಂಟ್ ಆದಮೇಲೆ ಅಮೌಂಟೇ ಬಂದಿಲ್ಲ. ಇದು ಕಂಪ್ಲೀಟ್ಲಿ ಒಂದು ಗೋರ್ಮೆಂಟವರು ಹಾಕಿಲ್ಲ ಅಮೌಂಟು. ನಿಮ್ಮ ಅಪ್ಲಿಕೇಶನಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ನೀವು ಡೀಟೇಲ್ಸು ಕೂಡ ನೋಡ್ಬೋದು. ಟೆಲಿಗ್ರಾಮಲ್ಲಿ ಹೆಚ್ಚು ಕಮ್ಮಿ 1,500ಕ್ಕೂ ಹೆಚ್ಚು ಜನ ಪೋಲ್ನ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಡಾಟಾ ಬಂದಿರೋದೇನೆಂದರೆ 50% ಜನರಿಗೆ ಅಮೌಂಟೇ ಬಂದಿಲ್ಲ. ಇಲ್ಲಿ ಏನಾದರೂ ಒಂದು 50% ಜನಕ್ಕೆ ಬಂದಿಲ್ಲ ಅಂದರೆ ಏನು ನಿಮ್ಮ ಅಪ್ಲಿಕೇಶನ್ ಎರರ್ ಇದೆ ಅಂತ ಹೇಳ್ಬೋದಾಗಿತ್ತು. 50% ಜನಕ್ಕೆ 2ನೇ ಪೇಮೆಂಟ್ ಆದಮೇಲೆ ಬಂದಿಲ್ಲ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅವರೇ ಒಂದು ಹೋಲ್ಡ್ ಮಾಡಿದ್ದಾರೆ, ಅಮೌಂಟ್ನ ರಿಲೀಸ್ ಮಾಡಿದ್ದೇನೆ, ಅದಕ್ಕೋಸ್ಕರ ನಿಮಗೆ ಬಂದಿಲ್ಲ. ಮತ್ತು ಒಂದ್ಸಲಿನೂ ಕೂಡ ಪೇಮೆಂಟ್ ಬರ್ದೇ ಇರೋರು 14% ಜನ ಇದ್ದಾರೆ. ನೀವೇನು ಮಾಡಬೇಕಾಗಿದೆ ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ DDP ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ. ಸರಿನಾ? ನೀವೇನಾದರೂ ಟೆಲಿಗ್ರಾಮಿಗೆ ಜಾಯ್ನ್ ಆಗಬೇಕಂದ್ರೆ ಯುವನಿಧಿ ಅಂತ ಸ್ಪೇಸ್ ಕೊಟ್ಬಿಟ್ಟು ಸರ್ಚ್ ಮಾಡಿ ಟೆಲಿಗ್ರಾಮ್ ಅಂತ. ಇಲ್ಲಿ ನಿಮಗೆ 2ನೇ ಲಿಂಕ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಓನ್ ಮೈ ಎಡುಸ್ಮಾರ್ಟಿ ಅಂತ ಇರುತ್ತೆ. ಈ ಒಂದು ಚಾನಲ್ಗೆ ಜಾಯ್ನ್ ಆಗಿ ಆಗಲೇ 4,740 ಜನ ಜಾಯ್ನ್ ಆಗಿದ್ರೆ ನಿಮಗೂ ಕೂಡ ಅಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸರಿನಾ? ಇವಾಗ ಈ ರೀತಿ ಆಗಿದೆ. 3rd ಪೇಮೆಂಟ್ ಆಗಿರ್ಬೋದು, 4th ಆಗಿರ್ಬೋದು, 5th ಆಗಿರ್ಬೋದು. ಇಲ್ಲಿ ಮಾರ್ಚ್, ಏಪ್ರಿಲ್, ಮೇದು 3 ತಿಂಗಳದು ಕೂಡ ನಮಗೆ ಅಮೌಂಟ್ ಬಂದಿಲ್ಲ. ಅವ್ರು ಹಾಕಬೇಕಾಗುತ್ತೆ, ನೆಕ್ಸ್ಟ್ ತಿಂಗಳಷ್ಟಲ್ಲಿ ಬರ್ಬೋದು. ವೆಯ್ಟ್ ಮಾಡಿ. ಇವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಏನೋ ಥರದ ಅಫಿಷಿಯಲಾಗಿ ಏನೂ ಇನ್ಫಾರ್ಮೇಷನ್ ಬರ್ತಾಯಿಲ್ಲ, ಅದಕ್ಕೋಸ್ಕರ ನಿಮ್ಗೇನು ಕೂಡ ಅಪ್ಡೇಟ್ನ ಕೊಡೋಕ್ಕಾಗ್ತಾಯಿಲ್ಲ. ಸರಿನಾ? ಈ ತಿಂಗಳು ಕೂಡ ವೆಯ್ಟ್ ಮಾಡಿ, ನೆಕ್ಸ್ಟ್ ತಿಂಗಳಷ್ಟಲ್ಲಿ ಏನಾದರೂ ಒಂದು ಅಮೌಂಟ್ ರಿಲೀಸ್ ಮಾಡ್ಬೋದು ಅವರು. ನೀವೇನು ಮಾಡಿ ಅಂದರೆ ಸಿಂಪಲ್ಲು, ಜೂನ್ಗಿಂತ ಮೊದಲು ನೀವು ಯಾವ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿದ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಇವಾಗ ಹೋದ ತಿಂಗಳಂದರೆ ಮೇಲ್ ಮಾಡಿದ್ರಾ, ಅಥವಾ ಏಪ್ರಿಲಲ್ಲಿ ಮಾಡಿದ್ರಾ, ಅಥವಾ ಹಿಂದಿನ ತಿಂಗಳು ಏನಿದೆಯಲ್ಲ ಮಾರ್ಚಲ್ಲಿ ಮಾಡಿದ್ರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಇವಾಗ ನೀವೇನಾದರೂ ಇನ್ ಕೇಸ್ ಇವಾಗ ಮೇಲ್ ಸ್ಕಿಪ್ ಮಾಡಿದರೆ ಏಪ್ರಿಲ್ ತಿಂಗಳು ಲಾಸ್ಟ್ ಸೆಲ್ಫ್ ಡಿಕ್ಲರೇಷನ್ ನೀವೇನಾದರೂ ಮಾಡಿದರೆ ಏಪ್ರಿಲ್ ಒಂದು ಟ್ಯಾಬ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಪ್ರೊಸೀಡ್ ಮಾಡಿ ಸಾಕು. ಅಲ್ಲಿ 3 ಕೂಡ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, 2 ಕೂಡ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದಾದ್ರು ಒಂದು ತಿಂಗಳು, ಲಾಸ್ಟ್ ತಿಂಗಳು ಯಾವುದಿತ್ತು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಇವಾಗ ಕೊಡಬೇಕಾಗುತ್ತೆ. ಜೂನ್ ತಿಂಗಳದಷ್ಟೇ. ಆ ಥರ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಯುವನಿಧಿದು ಈ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆನೂ ಕೂಡ ಇದೇ ಚಾನಲ್ ನಿಮಗೆ ಅಪ್ಡೇಟ್ಸ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.